ಕರ್ನಾಟಕದಲ್ಲಿ ಮತ್ತೊಂದು ಸಂಭಾಲ್ ಆಗಬಾರದೆಂದು ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಆಳಂದದ ಪಟ್ಟಣದಲ್ಲಿ ಆ ರೀತಿ ಆಗದಂತೆ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಲ್ಲದೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪ್ರತ್ಯೇಕವಾಗಿ ಪೂಜೆ ಸಲ್ಲಿಸುವುದಕ್ಕೆ ಮಂದಿರ ನಿರ್ಮಾಣ ಮಾಡಲು ಅವಕಾಶ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಆ ಸ್ಥಳ ಹಿಂದೂಗಳಿಗೆ ಸೇರಿದ್ದು, ಅಲ್ಲಿ ಜೀರ್ಣೋದ್ಧಾರಕ್ಕೆ ಅವಕಾಶ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ. ದರ್ಗಾ ಕಮಿಟಿಯವರು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅಲ್ಲಿ ಪೂಜೆಗೆ, ದೇವಸ್ಥಾನ ಅಭಿವೃದ್ಧಿಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ರು. ಇಲ್ಲಿಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಂಭಾಲ್, ಮತ್ತೊಂದು ಗಲಭೆ ಪೀಡಿತ ಪ್ರದೇಶ ಈ ಆಳಂದ್ ಪಟ್ಟಣ ಆಗೋದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪ್ರತ್ಯೇಕವಾಗಿ ಪೂಜೆ ಸಲ್ಲಿಸಿ ಮತ್ತು ಅಲ್ಲಿ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ನಮ್ಮ ಬೇಡಿಕೆ ಆಗಿದೆ. ಈಗಾಗಲೇ ಈ ಕುರಿತು ವಕ್ಫ್ ಬೋರ್ಡ್ನಲ್ಲಿ ನಾವು ದಾವೆ ಅಂದರೆ ಪ್ರತಿವಾದಿಗಳು ದಾವೆ ಹೂಡಿದ್ರು ಇವ್ರು ಪೂಜೆಗೆ ಬರಬಾರ್ದು ಅಂತ. ನಾವು ಅನೇಕ ದಾಖಲೆಗಳು, ತಹಸೀಲ್ದಾರ್ ಪಂಚನಾಮ ವರದಿ ಕೊಟ್ಟರೂ ಕೂಡ ವಕ್ಫ್ ಬೋರ್ಡ್ ಅದನ್ನು ತಳ್ಳಿ ಹಾಕಿ ನಮ್ಮ ಅರ್ಜಿಯನ್ನು ಡಿಸ್ಮಿಸ್ ಮಾಡಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ಆಸ್ತಿ ತೆರಿಗೆ ಪಾವತಿ ಬಾಕಿದಾರರಿಗೆ ನೀಡಲಾಗಿರುವ ಓಟಿಎಸ್ ಯೋಜನೆಗೆ ಇವತ್ತೇ ಕೊನೆಯ ದಿನ ಆಗಿದೆ. ಇವತ್ತು ಕಟ್ಟದೇ ಇದ್ರೆ ನಾಳೆಯಿಂದ 2 ಪಟ್ಟು ಆಸ್ತಿ ತೆರಿಗೆ ಪಾವತಿಸಬೇಕಾಗತ್ತೆ. ನಾಳೆಯಿಂದ ತೆರಿಗೆ ಬಾಕಿದಾರರಿಗೆ ಬಡ್ಡಿ ಸಹಿತ ದಂಡ ವಸೂಲಿ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಬೇಗ ಓಟಿಎಸ್ ಲಾಭವನ್ನ ಪಡೆಯೋದಕ್ಕೆ ಬಿಬಿಎಂಪಿ ಸೂಚನೆಯನ್ನ ನೀಡಿದೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಆಗಿರೋ ಎಫ್ಐಆರ್ಗೆ ಭಾರತೀಯ ಕಿಸಾನ್ ಸಂಘ ಖಂಡನೆ ವ್ಯಕ್ತಪಡಿಸಿದೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ಆಗಿರೋದು ದುರದೃಷ್ಟಕರ. ದೇಶ ವಿರೋಧಿ ಕಾನೂನು ಉಲ್ಲಂಘನೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಆಗಲ್ಲ. ರಾಜಾರೋಷವಾಗಿ ಹೊರಗಡೆ ಓಡಾಡ್ತಾರೆ. ಸ್ವಾಮೀಜಿ ಮೇಲಿನ ಎಫ್ಐಆರ್ ಅನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ರಮೇಶ್ ರಾಜು ಒತ್ತಾಯಿಸಿದ್ದಾರೆ. ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ, ವಿಷಾದನೀಯ ವಿಷಯ. ಕಾರಣ, ಒಕ್ಕ ನೀತಿ ಏನಿದೆ, ಒಕ್ಕ ಕಾನೂನು, ಅದು ರೈತರ ಜಮೀನನ್ನ ಕಿತ್ಕೊಳ್ತಾ ಇದೆ, ಸರ್ಕಾರಿ ಕಾಲೇಜುಗಳನ್ನ ಕಿತ್ಕೊಳ್ತಾ ಇದೆ, ಶಾಲಾ ಕಾಲೇಜು, ಸ್ಮಶಾನ ಯಾವುದು ಬಿಡದೇನೆ ಕಿತ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಅಂತ ಒಂದು ಸಂದರ್ಭದಲ್ಲಿ ರೈತ ಗರ್ಜನಾ ರ್ಯಾಲಿಗೆ ಬಂದಂಥ ಸ್ವಾಮೀಜಿಗಳು ಕಿಸಾನ್ ಸಂಘ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮಾತಾಡುವಂಥ ಒಂದು ಬರದಲ್ಲಿ ರೈತರಿಗೆ, ಅಲ್ಲಿ ಬಂದಂಥ ರೈತರು ತಮ್ಮ ಅಳುಲನ್ನು ತೋಡ್ಕೊಂಡ್ರು. ಆ ನೋವಿನ ಆಳವನ್ನು ಅವರು ಅರ್ಥಕೊಂಡು ಅವ್ರ ಮಾತಿನ ಬರದಲ್ಲಿ ಆ ಮಾತುಗಳು ಬಂದಿದ್ವು. ಆದರೆ ತದನಂತರ ಅವರು ನಾನು ಮಾತಾಡಿರೋದ್ರಲ್ಲಿ ಏನೋ ತಪ್ಪಾಗಿರ್ಬೋದು ಅಂತೇಳಿ ವಿಷಾದನೀಯವನ್ನು ಕೂಡ ವ್ಯಕ್ತಪಡಿಸೋದು. ಆದರೂ ಕೂಡ ಅವ್ರ ಮೇಲೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ. ಯಾಕೆಂತ ಬೀದರ್ ಜಿಲ್ಲೆಯಲ್ಲಿ ರಾಜಕೀಯ ನಾಯಕರ ಕಿತ್ತಾಟದಿಂದ ಸಕ್ಕರೆ ಕಾರ್ಖಾನೆ ಬಂದಾಗಿದೆ. ಇದರಿಂದಾಗಿ ಬರೋಬ್ಬರಿ 25,000ಕ್ಕೂ ಅಧಿಕ ರೈತ ಕುಟುಂಬಸ್ಥರು ಬೀದಿಗೆ ಬರುವಂತಾಗಿದೆ. ಹೀಗಾಗಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸಹಕಾರ ಸಕ್ಕರೆ ಕಾರ್ಖಾನೆಗಳ ಪುನರ್ ಆರಂಭಕ್ಕೆ ಒತ್ತಾಯಿಸಿದ್ದಾರೆ. ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ನಮ್ಮ ಶಾಸಕ ನಿಧಿ ಅನುದಾನ ನೀಡಿದ್ದೇವೆ, ಕಾರ್ಖಾನೆ ಆರಂಭಿಸಿ ಅಂತ ಒತ್ತಾಯಿಸಿದ್ದಾರೆ. ಇವರಿಗೆ ಇತರೆ ಬಿಜೆಪಿ ಶಾಸಕರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಗೌರವಧನ ಹೆಚ್ಚಳ, ಗ್ರಾಚ್ಯುಟಿ ಸೌಲಭ್ಯ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಡಿಸೆಂಬರ್ 10ರಂದು ಬೆಳಗಾವಿ ಚಲೋ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಗೌರವಧನ ಹೆಚ್ಚಿಸುವ ಬಗ್ಗೆ ಗ್ಯಾರಂಟಿ ನೀಡಿತ್ತು. ಆದರೆ ಇನ್ನೂ ಅನುಷ್ಠಾನ ಮಾಡಿಲ್ಲ. ಸರ್ಕಾರ ನುಡಿದಂತೆ ಕಾರ್ಯಕರ್ತೆಯರಿಗೆ ಮಾಸಿಕ ₹15,000 ಹಾಗೂ ಸಹಾಯಕಿಯರಿಗೆ ₹10,000 ಗೌರವಧನ ಹೆಚ್ಚಿಸಬೇಕು ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಾಯಿಸ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಮತ್ತೊಂದು ಸಂಭಾಲ್ ಆಗಬಾರದೆಂದು ಸಿದ್ದಲಿಂಗ ಸ್ವಾಮೀಜಿ ಹೇಳಿಕೆ ನೀಡಿದ್ದಾರೆ. ಆಳಂದದ ಪಟ್ಟಣದಲ್ಲಿ ಆ ರೀತಿ ಆಗದಂತೆ ರಾಜ್ಯ ಸರ್ಕಾರ ಮಧ್ಯಸ್ಥಿಕೆ ವಹಿಸಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ. ಅಲ್ಲದೆ ಮಶಾಕ್ ದರ್ಗಾದಲ್ಲಿನ ಶಿವಲಿಂಗಕ್ಕೆ ಪ್ರತ್ಯೇಕವಾಗಿ ಪೂಜೆ ಸಲ್ಲಿಸುವುದಕ್ಕೆ ಮಂದಿರ ನಿರ್ಮಾಣ ಮಾಡಲು ಅವಕಾಶ ಕೊಡಬೇಕು ಅಂತ ಹೇಳಿ ಆಗ್ರಹಿಸಿದ್ರು. ಆ ಸ್ಥಳ ಹಿಂದೂಗಳಿಗೆ ಸೇರಿದ್ದು, ಅಲ್ಲಿ ಜೀರ್ಣೋದ್ಧಾರಕ್ಕೆ ಅವಕಾಶ ಕೊಡಬೇಕು ಅಂತ ಅರ್ಜಿ ಸಲ್ಲಿಸಲಾಗಿದೆ. ದರ್ಗಾ ಕಮಿಟಿಯವರು ಮಾತುಕತೆ ಮೂಲಕ ಬಗೆಹರಿಸಿಕೊಳ್ಳೋಣ ಅಂತ ಹೇಳಿದ್ದಾರೆ. ಹಾಗಾಗಿ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಅಲ್ಲಿ ಪೂಜೆಗೆ, ದೇವಸ್ಥಾನ ಅಭಿವೃದ್ಧಿಗೆ ಅವಕಾಶ ಕೊಡಬೇಕು ಅಂತ ಆಗ್ರಹಿಸಿದ್ರು.
ಇಲ್ಲಿಯ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮತ್ತೊಂದು ಸಂಭಾಲ್ ಮತ್ತೊಂದು ಗಲಭೆ ಪೀಡಿತ ಪ್ರದೇಶ ಈ ಆಳಂದ್ ಪಟ್ಟಣ ಆಗೋದಕ್ಕೆ ಅವಕಾಶ ಕೊಡದೇನೆ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಆ ರಾಘವ ಚೈತನ್ಯ ಶಿವಲಿಂಗಕ್ಕೆ ಪ್ರತ್ಯೇಕವಾಗಿ ಪೂಜೆ ಸಲ್ಲಿಸಿ ಮತ್ತು ಅಲ್ಲಿ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನುವಂತಹದ್ದು ನಮ್ಮ ಬೇಡಿಕೆ ಆಗಿದೆ. ಈಗಾಗಲೇ ಈ ಕುರಿತು ವಕ್ಫ್ ಬೋರ್ಡ್ನಲ್ಲಿ ನಾವು ದಾವೆ ಅಂದ್ರೆ ಪ್ರತಿವಾದಿಗಳು ದಾವೆ ಹೂಡಿದ್ರು ಇವ್ರು ಪೂಜೆಗೆ ಬರಬಾರ್ದು ಅಂತ. ನಾವು ಅನೇಕ ದಾಖಲೆಗಳು ತಹಸೀಲ್ದಾರ್ ಪಂಚನಾಮ ವರದಿ ಕೊಟ್ಟರೂ ಕೂಡ ವಕ್ಫ್ ಬೋರ್ಡ್ ಅದನ್ನ ತಳ್ಳಿ ಹಾಕಿ ನಮ್ಮ ಅರ್ಜಿಯನ್ನ ಡಿಸ್ಮಿಸ್ ಮಾಡಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ಆಸ್ತಿ ತೆರಿಗೆ ಪಾವತಿ ಬಾಕಿದಾರರಿಗೆ ನೀಡಲಾಗಿರುವ OTS ಯೋಜನೆಗೆ ಇವತ್ತೇ ಕೊನೆಯ ದಿನ ಆಗಿದೆ. ಇವತ್ತು ಕಟ್ಟದೇ ಇದ್ರೆ ನಾಳೆಯಿಂದ 2 ಪಟ್ಟು ಆಸ್ತಿ ತೆರಿಗೆ ಪಾವತಿಸಬೇಕಾಗತ್ತೆ. ನಾಳೆಯಿಂದ ತೆರಿಗೆ ಬಾಕಿದಾರರಿಗೆ ಬಡ್ಡಿ ಸಹಿತ ದಂಡ ವಸೂಲಿ ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗಿದೆ. ಬೇಗ OTS ಲಾಭವನ್ನ ಪಡೆಯೋದಕ್ಕೆ ಬಿಬಿಎಂಪಿ ಸೂಚನೆಯನ್ನ ನೀಡಿದೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಆಗಿರೋ ಎಫ್ಐಆರ್ಗೆ ಭಾರತೀಯ ಕಿಸಾನ್ ಸಂಘ ಖಂಡನೆ ವ್ಯಕ್ತಪಡಿಸಿದೆ. ಚಂದ್ರಶೇಖರ ಸ್ವಾಮೀಜಿ ಮೇಲೆ ಎಫ್ಐಆರ್ ಆಗಿರೋದು ದುರದೃಷ್ಟಕರ. ದೇಶ ವಿರೋಧಿ ಕಾನೂನು ಉಲ್ಲಂಘನೆ ಮಾಡುತ್ತಿರುವವರ ವಿರುದ್ಧ ಕ್ರಮ ಆಗಲ್ಲ. ರಾಜಾರೋಷವಾಗಿ ಹೊರಗಡೆ ಓಡಾಡ್ತಾರೆ. ಸ್ವಾಮೀಜಿ ಮೇಲಿನ ಎಫ್ಐಆರ್ ಅನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು ಅಂತ ಭಾರತೀಯ ಕಿಸಾನ್ ಸಂಘದ ಅಧ್ಯಕ್ಷ ರಮೇಶ್ ರಾಜು ಒತ್ತಾಯಿಸಿದ್ದಾರೆ. ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿಗಳ ಮೇಲೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ, ವಿಷಾದನೀಯ ವಿಷಯ. ಕಾರಣ ಒಕ್ಕ ನೀತಿ ಏನಿದೆ, ಒಕ್ಕ ಕಾನೂನು ಅದು ರೈತರ ಜಮೀನನ್ನ ಕಿತ್ಕೊಳ್ತಾ ಇದೆ, ಸರ್ಕಾರಿ ಕಾಲೇಜುಗಳನ್ನ ಕಿತ್ಕೊಳ್ತಾ ಇದೆ, ಶಾಲಾ ಕಾಲೇಜು ಸ್ಮಶಾನ ಯಾವುದು ಬಿಡದೇನೆ ಕಿತ್ಕೊಳ್ತಾ ಇರ್ತಕ್ಕಂಥದ್ದು ಇವತ್ತು ಜಗಜ್ಜಾಹೀರಾಗಿದೆ. ಅಂತ ಒಂದು ಸಂದರ್ಭದಲ್ಲಿ ರೈತ ಗರ್ಜನಾ ರ್ಯಾಲಿಗೆ ಬಂದಂತ ಸ್ವಾಮೀಜಿಗಳು ಕಿಸಾನ್ ಸಂಘ ಆಯೋಜಿಸಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮಾತಾಡುವಂತ ಒಂದು ಬರದಲ್ಲಿ ರೈತರಿಗೆ ಅಲ್ಲಿ ಬಂದಂತ ರೈತರು ತಮ್ಮ ಅಳುಲನ್ನ ತೋಡ್ಕೊಂಡ್ರು. ಆ ನೋವಿನ ಆಳವನ್ನ ಅವರು ಅರಿತುಕೊಂಡು ಅವ್ರ ಮಾತನ ಬರದಲ್ಲಿ ಆ ಮಾತುಗಳು ಬಂದಿದ್ವು. ಆದರೆ ತದನಂತರ ಅವರು ನಾನು ಮಾತಾಡಿದ್ರಲ್ಲಿ ಏನೋ ತಪ್ಪಾಗಿರ್ಬೋದು ಅಂತೇಳಿ ವಿಷಾದನೀಯವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೂ ಕೂಡ ಅವ್ರ ಮೇಲೆ ಎಫ್ಐಆರ್ ಮಾಡಿರ್ತಕ್ಕಂಥದ್ದು ಖಂಡಿತ ದುರಾದೃಷ್ಟಕರ. ಯಾಕೆಂತ ಬೀದರ್ ಜಿಲ್ಲೆಯಲ್ಲಿ ರಾಜಕೀಯ ನಾಯಕರ ಕಿತ್ತಾಟದಿಂದ ಸಕ್ಕರೆ ಕಾರ್ಖಾನೆ ಬಂದಾಗಿದೆ. ಇದರಿಂದಾಗಿ ಬರೋಬ್ಬರಿ 25,000ಕ್ಕೂ ಅಧಿಕ ರೈತ ಕುಟುಂಬಸ್ಥರು ಬೀದಿಗೆ ಬರುವಂತಾಗಿದೆ. ಹೀಗಾಗಿ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ನೇತೃತ್ವದಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ಸಹಕಾರ ಸಕ್ಕರೆ ಕಾರ್ಖಾನೆಗಳ ಪುನರ್ ಆರಂಭಕ್ಕೆ ಒತ್ತಾಯಿಸಿದ್ದಾರೆ. ಪರಿಷತ್ ಸದಸ್ಯರಾದ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಹಾಗೂ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ನಮ್ಮ ಶಾಸಕ ನಿಧಿ ಅನುದಾನ ನೀಡಿದ್ದೇವೆ, ಕಾರ್ಖಾನೆ ಆರಂಭಿಸಿ ಅಂತ ಒತ್ತಾಯಿಸಿದ್ದಾರೆ. ಇವರಿಗೆ ಇತರೆ ಬಿಜೆಪಿ ಶಾಸಕರು ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಗೌರವಧನ ಹೆಚ್ಚಳ, ಗ್ರಾಚ್ಯುಟಿ ಸೌಲಭ್ಯ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಅಂಗನವಾಡಿ ಕಾರ್ಯಕರ್ತೆಯರು ಡಿಸೆಂಬರ್ 10ರಂದು ಬೆಳಗಾವಿ ಚಲೋ ನಡೆಸುವುದಕ್ಕೆ ನಿರ್ಧರಿಸಿದ್ದಾರೆ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಸರ್ಕಾರ ಗೌರವಧನ ಹೆಚ್ಚಿಸುವ ಬಗ್ಗೆ ಗ್ಯಾರಂಟಿ ನೀಡಿತ್ತು. ಆದರೆ ಇನ್ನೂ ಅನುಷ್ಠಾನ ಮಾಡಿಲ್ಲ. ಸರ್ಕಾರ ನುಡಿದಂತೆ ಕಾರ್ಯಕರ್ತೆಯರಿಗೆ ಮಾಸಿಕ ₹15,000 ಹಾಗೂ ಸಹಾಯಕಿಯರಿಗೆ ₹10,000 ಗೌರವಧನ ಹೆಚ್ಚಿಸಬೇಕು ಅಂತ ಹೇಳಿ ಅಂಗನವಾಡಿ ಕಾರ್ಯಕರ್ತೆಯರು ಒತ್ತಾಯಿಸ್ತಾ ಇದ್ದಾರೆ.